ಬೆಂಗಳೂರು ನಗರದಲ್ಲಿ ಭಯಾನಕ ನಕಲಿ ಭೂಗಳ್ಳರ ಹಾವಳಿ ಮಿತಿ ಮೀರ್ತಾ ಇದೆ. ಅದು ಕೂಡ ಸತ್ತವರ ಹೆಸರಲ್ಲೇ ದಾಖಲೆ ಸೃಷ್ಟಿ ಮಾಡಿ ನಕಲಿ ವ್ಯಕ್ತಿಯನ್ನು ಕೂಡ ರೆಡಿ ಮಾಡಿರುವಂತಹ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿದೆ. ಪವರ್ ಟಿವಿಯಿಂದ ಬಯಲಾಯಿತು ಕದೀಮರ ಅಸಲಿಯತ್ತು. ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಭಯಾನಕ ಭೂಗಳ್ಳರ ಕಹಾನಿ. ಸತ್ತವರ ಹೆಸರಲ್ಲೇ ದಾಖಲೆ ಸೃಷ್ಟಿ ಮಾಡಿದ್ದಾರೆ, ನಕಲಿ ವ್ಯಕ್ತಿಯನ್ನೂ ರೆಡಿ ಮಾಡಿದ್ದಾರೆ. ಪವರ್ ಟಿವಿ ಬಯಲು ಮಾಡಿದೆ ಕದೀಮರ ಅಸಲಿಯತ್ತನ್ನು. ನೋಂದಣಿಗೆ ಬಂದವರು ಪವರ್ ಕ್ಯಾಮ್ರಾ ಕಾಣ್ತಲೇ ಜೂಟ್. ಸಬ್ ರಿಜಿಸ್ಟರ್ ಕಚೇರಿಯಲ್ಲೇ ಭೂಗಳ್ಳರ ಕಳ್ಳಾಟ ಬಯಲಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕದೀಮರ ವಿರುದ್ಧ ಬಾಣಸವಾಡಿ ಸಬ್ ರಿಜಿಸ್ಟರ್ ಈಗ ಅಲ್ಲಿ ದೂರು ಕೂಡ ದಾಖಲಾಗಿದೆ. ಬೆಂಗಳೂರು ನಗರದಲ್ಲಿ ಇದು ಭಯಾನಕ ನಕಲಿ ಭೂಗಳ್ಳರ ಹಾವಳಿ. ಸತ್ತವರ ಹೆಸರಲ್ಲೂ ದಾಖಲೆ ಸೃಷ್ಟಿ ಮಾಡ್ತಾರೆ, ನಕಲಿ ವ್ಯಕ್ತಿಯನ್ನೂ ಇಲ್ಲಿ ರೆಡಿ ಮಾಡ್ತಾರೆ. ಆದರೆ ಪವರ್ ಟಿವಿ ಮಾತ್ರ ಇವರ ಕರಾಮತ್ತನ್ನು ಬಯಲು ಮಾಡಿದೆ. ನೋಂದಣಿಗೆ ಬಂದವರು ಪವರ್ ಕ್ಯಾಮ್ರಾ ಕಾಣ್ತಲೇ ಜೂಟೆಟ್ಟಿದ್ದಾರೆ. ಇದು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಇವರ ಕರ್ಮಕಾಂಡ ಬಟಾ ಬಯಲಾಗಿದೆ. ನೋಡಿ ಎಂತೆಂಥವ್ರು ಇರ್ತಾರೆ. ಒಂದು ಭೂಮಿಯನ್ನು ಕಬಳಿಸ್ಕೋಬೇಕು, ಮತ್ತು ಅದು ಯಾರ್ಯಾರೋ ಹೆಸರಲ್ಲಿ ಇರ್ತದೆ, ರಿಜಿಸ್ಟರ್ ಆಗಿರ್ತದೆ. ಅದು ನನ್ನ ಹೆಸರಲ್ಲಿದೆ ಅಂದ್ಕೊಂಡು ಅಥವಾ ಇನ್ಯಾರಿಗೋ ಅದನ್ನು ರಿಜಿಸ್ಟರ್ ಮಾಡಿಕೊಡ್ಲಿಕ್ಕೆ ಎಲ್ಲ ರೀತಿಯಾದಂಥ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದು, ಜೊತೆಗೆ ನಕಲಿ ವ್ಯಕ್ತಿಗಳನ್ನು ಸೃಷ್ಟಿ ಮಾಡೋದಿದೆಯಲ್ಲ, ಇದು ನಿಜಕ್ಕೂ ಅಪರಾಧ. ಇದು ಹಾಗಾಗಿ ಇಂತಹ ಭೂಗಳ್ಳರ ಹಾವಳಿ ಇದೇನು ಮೊದಲೇನಲ್ಲ, ಅನೇಕ ವರ್ಷಗಳಿಂದಲೂ ಕೂಡ ಪಾಪಸ್ಕಳ್ಳಿ ರೀತಿಯಲ್ಲಿ ಅವರು ತಲೆ ಎತ್ತುತ್ತಾನೇ ಇದ್ದಾರೆ. ಎಷ್ಟೇ ಇದ್ರ ಬಗ್ಗೆ ಕ್ರಮ ಕೈಗೊಂಡರೂ ಕೂಡ ಮತ್ತೆ 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 ಈ ಭೂಗಳ್ಳರ ಹಾವಳಿ ಸೃಷ್ಟಿ ಆಗ್ತಾನೇ ಇದೆ. ಆದರೆ ಈ ಸಲ ಮಾತ್ರ ಪವರ್ ಟಿವಿ ಕ್ಯಾಮ್ರಾ ಕಾಣ್ತಲೇ ಅವರು ಜೂಟೆತ್ತಿದ್ದಾರೆ. ಇದು ಸಬ್ ರಿಜಿಸ್ಟರ್ ಕಚೇರಿಯಲ್ಲೇ ಭೂಗಳ್ಳರ ಒಂದು ಕಳ್ಳಾಟ ಈಗ ಬಟಾ ಬಯಲಾಗಿದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದು ಕೂಡ ನೋಡಿ, ಆ ವ್ಯಕ್ತಿ ಸತ್ತಿರೋ ವ್ಯಕ್ತಿನ ಇಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ, ಇಲ್ಲದೇ ಇರುವ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದರೆ ಇವರಿಗೆ ಕಾನೂನು ಬಗ್ಗೆ ಅಥವಾ ಪೊಲೀಸ್ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಭಯ ಇಲ್ಲ, ಗೌರವ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ ಇರುವ 4 ಎಕರೆ ಜಮೀನನ್ನು ಕಬಳಿಸಲಿಕ್ಕೆ ಪ್ಲ್ಯಾನ್ ಮಾಡಿದರು. ನಾಡಗೌಡ ಗೊಲ್ಲಹಳ್ಳಿಯ ಸರ್ವೆ ನಂಬರ್ 113ರಲ್ಲಿ ಆಗಿರುವಂತಹ ಒಂದು ಘಟನೆ ಇದು. ಇನ್ನು ಅಶ್ವಥಪ್ಪ ಎಂಬುವವರಿಂದ 1984ರಲ್ಲೇ ವೆಂಕಟಗಿರಿಯಮ್ಮಗೆ ಜಮೀನು ಸೇಲ್ ಆಗುತ್ತೆ. ವೆಂಕಟಗಿರಿಯಮ್ಮ 1989ರಲ್ಲಿ KP ಮೂರ್ತಿ ಅವರಿಗೆ ಜಮೀನು ಮಾರಾಟ ಮಾಡ್ತಾರೆ. 36 ವರ್ಷಗಳಿಂದ ಜಮೀನಿನಲ್ಲಿ KP ಮೂರ್ತಿ ಕುಟುಂಬ ಉಳುಮೆ ಮಾಡ್ಕೊಂಡು ಬರ್ತಾ ಇದೆ. ಈಗ ನಾನೇ ಅಶ್ವಥಪ್ಪ ಅಂತ ನೋಂದಣಿಗೆ ಭೂ ಮಾಫಿಯಾದವರು ಬಂದು ಒಂದಿಷ್ಟು ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜಮೀನು ಮಾಲೀಕ KP ಮೂರ್ತಿ ಜೊತೆ ಪವರ್ ಟಿವಿ ಕಚೇರಿಗೆ ಎಂಟ್ರಿಯನ್ನು ಕೊಡ್ತಾರೆ. ಪವರ್ ಟಿವಿ ಕ್ಯಾಮ್ರಾ ಕಾಣ್ತಲೇ ಕಚೇರಿಯಿಂದ ನಕಲಿ ಅಶ್ವಥಪ್ಪ ಜೂಟೆ ಹೇಳಿದ್ದಾರೆ. ಸಬ್ ರಿಜಿಸ್ಟರ್ ಕಚೇರಿ ಅಧಿಕಾರಿಗಳಿಂದ ಬಾಣಸವಾಡಿ ಪೊಲೀಸ್ನವರಿಗೆ ದೂರು ಕೂಡ ದಾಖಲಾಗಿದೆ. ನೋಡಿ, ಬೆಂಗಳೂರಿನಲ್ಲಿ 4 ಎಕರೆ ಜಮೀನು, ಅದು ಕೂಡ ಚಿನ್ನದ ಬೆಲೆ ಇರುವ ಜಮೀನು. ನಾಡಗೌಡ ಗೊಲ್ಲಹಳ್ಳಿಯ ಸರ್ವೆ ನಂಬರ್ 113ರಲ್ಲಿ ಹೋಗಿ ನಮ್ಮ ಪ್ರತಿನಿಧಿ ಕೂಡ ಅಲ್ಲಿ ಒಂದಿಷ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾರೆ, ಇಂಚಿಂಚು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಆ KP ಮೂರ್ತಿ ಅನ್ನೋರು 36 ವರ್ಷಗಳಿಂದ ಆ ಜಮೀನನ್ನು ಉಳುಮೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದರೆ ಈ ಜಮೀನು ಇನ್ಯಾರ್ದೋ ಹೆಸರಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದು. ಮಾತಾಡಿ ನೀವು ಸ್ವಲ್ಪ ದಯವಿಟ್ಟು ನಿಂತ್ಕೊಳ್ಳಿ ಸರ್. ಬನ್ನಿ ಸರ್, ಇಲ್ಲೇ ಅವ್ರು ಡೆತ್ ಆಗಿದಾರಂತಲ್ಲ, ಡೆತ್ ಆಗಿದಾರಂತಲ್ಲ ಅವರು ಅಶ್ವಥಪ್ಪ ಅನ್ನೋರು. ಅವ್ರು ಕೇಳಿದ್ರೆ ನೀವು ಮಾತಾಡಿ ಹೆಂಗ್ ಬಂದ್ರಿ ಅಂತಂದ್ರೆ, ಇಲ್ಲ ನಮಗೆ ಇವ್ರು ಸೀನಿಯರ್ ಕಳ್ಸಿದ್ರು, ನಾವು ಸೀನಿಯರ್ಗೆ ಇವ್ರು ಕಳ್ಸಿದ್ರು ಬಂದ್ವಿ ಅಂತ ಹೇಳ್ತಿದ್ದಾರೆ ಮಹೇಶ್ ಅವರು. ಡೆತ್ ಸರ್ಟಿಫಿಕೇಟ್ ಎಲ್ಲ ಅವ್ರು ಸೈಟ್ ತಗೊಂಡ್ರೆ, ಈಗ ತಗೊಂಡಿದ್ದಾರೆ ಇದಾರಲ್ಲ ಸರ್, ಅವ್ರು ಡೆತ್ ಆಗಿದಾರಲ್ಲ, ಅವರೇ ಹೇಳಿದ್ರು. ಜಮೀನು ಓಕೆ, ಜಮೀನು ಅದು. ಓಕೆ, ಇಲ್ಲೇ ಬರ್ತೀರಾ? ಇಲ್ಲ ಇವರೇ, ನಾನೇನೋ ಬೇರೆ ಕೆಲಸದ ಮೇಲೆ. ಓಕೆ, ಇಲ್ಲಿ ನೀವು ಹುಡುಗನ್ ಕಳ್ಸ್ಕೊಟ್ಟು ನೀವು ನಮ್ಮನ್ನೇನ್ರಿ ಎನ್ಕ್ವೈರಿ ಮಾಡೋದು? ನಿಮ್ಮನ್ನ ಎಂಕ್ವೈರಿ ಮಾಡ್ತಾ ಇಲ್ಲ, ನಿಮ್ಮ ಹುಡುಗ ಯಾರೋ ನಿಮ್ಮ ಹೆಸರು ಹೇಳ್ಕೊಂಡು ಇಲ್ಲಿ ಬಂದಿದ್ದಾರೆ, ಮಹೇಶ್ ಅಂತ ಹೇಳಿ. ನಾನೇ ಕಳ್ಸಿರೋದು, ನಮ್ಮ ಆಫೀಸೇನೆ. ನಾವು ಅಡ್ವೊಕೇಟ್ಸ್ ರೀ, ನೀವು ಪಾರ್ಕಿಂಗ್ ಮಾತಾಡ್ಬೇಕು. ನೀವ್ ಯಾರು ಮಾತಾಡ್ತಾ ಇರೋದು? ನಾನ್ ಮಂಜುನಾಥ್ ಅಂತ ಹೇಳಿ ಪವರ್ ಟಿವಿ ರಿಪೋರ್ಟರ್ ಮಾತಾಡ್ತಾ ಇದ್ದೀನಿ. ಈಗ ಅಲ್ಲ ಸರ್, ಈಗ ಅಡ್ವೊಕೇಟ್ ಅಂದ್ರೆ ಒಂದು ಸರ್. ಓಕೆ ಸರ್, ಅದು ಫಸ್ಟ್ ಆಫ್ ಆಲ್ ನಮ್ಗಿಂತೂ ನಿಮಗೆ ಮಾಹಿತಿ ಜಾಸ್ತಿ ಇರುತ್ತಲ್ಲ ಸರ್. ಇಲ್ಲ ನೋಡಿ,
ನೋಡಿ ಇವಾಗ ನೀವು ಬರ್ತೀರಾ ನನ್ನ ಹತ್ರ, ಸರ್ ನಾನೇ ಮಂಜುನಾಥ ರಿಜಿಸ್ಟರ್ ಮಾಡಿಸಿ ಸರ್ ಇದು ಪಾಣಿ ಅಂತ. ಓಕೆ, ನಾವು ಮಾಡಿಸ್ತೀವಿ. ಓಕೆ, ನಿಜವಾದ ಮಂಜುನಾಥ ಸತ್ತಿದಾನೋ ಬಿಟ್ಟಿದಾರೋ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾರೆ ತನಿಖಾಗಳು. ಯಾರು ಯಾರು ಮಾಡ್ಬೇಕದು? ಪೊಲೀಸ್ನವರು. ಪೊಲೀಸ್ನವ್ರಿಗೆ ಈ ವಿಚಾರ ಹೆಂಗ್ ಸರ್ ಹೋಗುತ್ತೆ? ಅವ್ರಿಗೆ ಮಾಹಿತಿ ನೋಡಿದ್ರೆ ನಿಜವಾದ ಅಗ್ರಿಗೋಲ್ಡ್ ಪಾರ್ಟಿ ಹೋಗ್ತಾನೆ. ಅಲ್ಲ ಸರ್, ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ. ನೀವು ವಕೀಲರಾಗಿರ್ತೀರಾ ಅಂತ ಇಟ್ಕೊಳ್ಳಿ. ಮಂಜುನಾಥ ಅಂತ ಪಾಣಿ ತಗೊಂಡ್ ಬಂದ್ ರಿಜಿಸ್ಟರ್ ಮಾಡಿಸ್ತಾರೆ. ನೀವು ಸಬ್ ರಿಜಿಸ್ಟರ್ ಆಫೀಸ್ ಕೆಳಗಡೆ ಲಾಯರ್ ಆಫೀಸ್ ಇಟ್ಕೊಂಡಿರ್ತೀರಾ. ನೀವು ಹೋಗಿ ನಿಮ್ ವೃತ್ತಿ ನೀವು ಮಾಡ್ತೀರಾ. ನೀವು ಅಸಲು ನೀವು ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡ್ತೀರಾ, ಕೊಡ್ತೀರಾ. ನಿಜವಾದ ಮಂಜುನಾಥ ಬದುಕಿದನೋ ಬಿಟ್ಟಿದನೋ ಅಂತ ನೀವು ತನಿಖೆ ಮಾಡೋ ಅಗತ್ಯ ಇಲ್ಲ. ಅವ್ರು ಡೆತ್ ಆಗಿದಾರಂತಲ್ಲ, ತುಂಬಾ ಅಥೆಂಟಿಕೇಶನ್ ಆಗಲ್ಲ. ಬೇಸ್ಡ್ ಆನ್ ಡಾಕ್ಯುಮೆಂಟ್ಸು ನಾನು ಡ್ರಾಫ್ಟ್ ರೆಡಿ ಮಾಡಿಲ್ಲ, ಅರ್ಥ ಮಾಡ್ಕೊಳ್ಳಿ. ಸೀನಿಯರ್ ಮಾಡಿರೋದು, ನಾನು ಓನ್ಲಿ ರಿಜಿಸ್ಟ್ರೇಷನ್ ಪರ್ಪಸ್ಗೋಸ್ಕರ ಬಂದಿರೋದು. ನನಗೇನು ಇದು ಗೊತ್ತಿಲ್ಲ. ಯಾರು ಅಶ್ವತ್ಥಪ್ಪ ಅನ್ನೋರು ಯಾರು? ನೋಡಿ ನೀವು ಏನು ಮಾಡ್ತಾ ಇದ್ದೀರಾ? ಅಶ್ವತ್ಥಪ್ಪ ಅವ್ರು ತೀರೋಗಿರಲ್ಲ, ನೀವೇ ಅವರ ಅಶ್ವತ್ಥಪ್ಪ ಅಂತ ಕರ್ಕೊಂಡು ರಿಜಿಸ್ಟರ್ ಮಾಡಿ ಸರ್. ನಾನು ಸುಮ್ಮನೆ ರೀ ಸರ್, ಯಾವ ಅಶ್ವತ್ಥಪ್ಪ ನನಗೇನು ಸರ್ ಗೊತ್ತು? ನಾನು ನೋಡಿದ್ನ ಅವ್ರನ್ನ. ಏನು ಮಾಡ್ತೀರಾ? ನೋಡಿದ್ದೀನಿ, ನೀವು ಲಾಯರ್ ಆಗಿ ಬರ್ಬೋದಾ ನೀವು ಇಲ್ಲಿ? ಅವ್ರು ಓಡೋಗಿರಲ್ಲ, ಅವ್ರು ಕರ್ಸಿ ಸರ್ ಈಗ ಅವ್ರನ್ನ ಸ್ಟೇಷನ್ಗೆ ಬರ್ತಾರಂತಲ್ಲ ಯಾರು? ಅಶ್ವತ್ಥಪ್ಪ ಅವರೆಲ್ಲ ಡಾಕ್ಯುಮೆಂಟ್ ಸಮೇತ ಬರ್ತಾರಂತ. ಯಾರು ಅಶ್ವತ್ಥಪ್ಪ ಅವ್ರು ತೀರೋಗಿದ್ದಾರೆ? ಅಶ್ವತ್ಥಪ್ಪರನ್ನ ಇಲ್ಲಲ್ಲ ಅಂತಲ್ಲ ಬ್ರದರ್? ಅದೆಲ್ಲ ವಾಸ್ತವ ಗೊತ್ತಾದ್ಮೇಲೆ ತಾನೆ ಸರ್ ನಮ್ಗೆ ಎಲ್ಲಿ ಗೊತ್ತಾಗೋದು? ಇರಿ ಇವಾಗ ಏನು ಇನ್ಫಾರ್ಮೇಶನ್ ಬಿಡಿ, ಲೋಗೋ ಬಿಡಿ, ಮಾತಾಡಿ. ಆಯ್ತು ಹೇಳಿ. ಓಕೆ, ಈಗ ಬಂದಿದ್ದೀರಲ್ಲ, ಯಾವ ವ್ಯಕ್ತಿನ ಪ್ರಾಪರ್ಟಿ ಡಾಕ್ ಮಾಡ್ಕೊಂಡು ಕರ್ಕೊಂಡು ಇವಾಗ ಏನು ಬೇಕು ನಿಮ್ಗೆ? ಯಾವುದು? ಅಶ್ವತ್ಥಪ್ಪ ಅನ್ನೋರು ಯಾರು? ಅಶ್ವತ್ಥಪ್ಪ ಇವ್ ನಿಮ್ಗೇನಾಗಬೇಕು? ಅಶ್ವತ್ಥಪ್ಪ ಅನ್ನೋರು ಡೆತ್ ಆಗಿದಾರಂತೆ, ಆದ್ರೂ ಕೂಡ ನೀವು ಅಶ್ವತ್ಥಪ್ಪ ಅನ್ನೋ ಹೆಸರಲ್ಲಿ ಕರ್ಕೊಂಡ್ ಬಂದಿರಲ್ಲ. ನೀವು ಇವಾಗ ಮಾಹಿತಿ ಕೊಡಿ ಸರ್, ಏನಾಗಿದೆ ಅನ್ಬಿಟ್ಟು. ಈಗ ಏಕಾಏಕಿ ನಮ್ ಜಮೀನ ನೀವು ಬರ್ಸ್ಕೊಂತ ಇದೀರಲ್ಲ. ನಾನು ಬರ್ಸ್ಕೊಂತ ಇದ್ದೀನಿ. ಇವಾಗ ದಾಖಲಾತಿ ಇಲ್ದೇ ನೀವು ಲಾಯರ್ ಆಗಿ ಹೆಂಗ್ ಬಂದ್ರಿ? ಫಸ್ಟ್ ಆಫ್ ಆಲ್ ನಿಮಗೆ ದಾಖಲಾತಿ ಇಲ್ದೇ ನೀವು ಹೆಂಗ್ ಬಂದ್ರಿ? ಬೇಸ್ಡ್ ಆನ್ ಡಾಕ್ಯುಮೆಂಟ್ಸು ನಾನು ಡ್ರಾಫ್ಟ್ ರೆಡಿ ಮಾಡಿಲ್ಲ. RTC ಅಶ್ವತ್ಥಪ್ಪ ಅನ್ನೋರ ಹೆಸರಿಗೆ ಕೂರಿಸ್ಕೊಂಡಿದ್ದಾರೆ. ಈ ವಿಚಾರವಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ನೀವು ತಹಸೀಲ್ದಾರ್ ಕಚೇರಿಯಲ್ಲಿ ಕೇಳಬೇಕು ಇದಾಗಿರೋದ್ರ ಬಗ್ಗೆ. ಇನ್ನು ಅಶ್ವತ್ಥಪ್ಪ ನಾನೇ ಅಂತ ಹೇಳಿಬಿಟ್ಟು ಅವ್ರ ಆಧಾರ್ ಕಾರ್ಡನ್ನು ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಈಗ ಪಾರ್ಟಿಗೆ ಬಂದ ಮೇಲೆ ಇವ್ರು ಬೋಗಸ್ ಅಂತೇಳಿ ಗೊತ್ತಾಯಿತು ನನಗೆ. ಇವ್ರ ರೈಟಿಂಗಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ನಾನು ಇದನ್ನು FIR ಮಾಡಿಸೋದಕ್ಕೆ ಬಾಣಸ್ವಾಡಿ ಕಚೇರಿಗೆ ನಾನು ಕೂಡ ಬರೀತಾ ಇದ್ದೀನಿ. ಗೊತ್ತಿಲ್ಲ, ಇವ್ರು ಹೇಳಿದ್ದಾರೆ ಅದನ್ನ ವೆರಿಫೈ. ಈಗ ಬೇರೆ ಪಕ್ಷಕಾರರು ಬಂದು ವಿರೋಧಿಗಳು ಬಂದು ಸರ್ ಅವ್ರು ಏನು ಕೊಟ್ಟಿದ್ದಾನೆ ಆ ವ್ಯಕ್ತಿನೂ ನಕಲಿ, ಆಧಾರ್ ಕಾರ್ಡ್ ನಕಲಿ ಅಂತಂದ್ರು. ಈಗ ನೀವು ಬಂದು ನಾವೇ ಅಶ್ವತ್ಥಪ್ಪ ಅಂದ್ಬಿಟ್ಟು ನಿಮ್ದು ಫೋಟೋ ಹಾಕಿದ್ರೆ ನಮ್ಗೆ ಬೇರೆ ವೆರಿಫೈ ಮಾಡೋದು ಬೇರೆ ಮೂಲ ಇಲ್ಲ. ನಮ್ಮ ಗಮನಕ್ಕೆ ಬಂದಿದ್ರೋದ್ರಿಂದ ಅದನ್ನು ಸ್ಕ್ಯಾನ್ ಮಾಡೋದು ತಡೆಯಿದೆ, ಸ್ಕ್ಯಾನ್ ಕಂಪ್ಲೀಟ್ ಮಾಡಿಲ್ಲ. ಅದು ಗಮನಕ್ಕೆ ಬರ್ತಾನೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಬಾಣಸ್ವಾಡಿ ಪೊಲೀಸ್ ಕಚೇರಿಗೆ ನಮ್ಮ ಕಡೆಯಿಂದ ದೂರು ಕೊಟ್ಟು ಇದನ್ನು ಅಸಲಿನೋ ನಕಲಿನೋ ಅಂತ ನೀವು ವೆರಿಫೈ ಮಾಡಿ ಅಂತ ಹೇಳ್ತಾ ಇದ್ರೆ ಅವ್ರು ವೆರಿಫೈ ಮಾಡೋವರೆಗೂ ನಾವೇ ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ಅದರಲ್ಲಿ ಆಧಾರ್ ಕಾರ್ಡು ಇದೆಲ್ಲ ಹಾಕಿ ಕೊಟ್ಟಿದ್ದಾರೆ. ಅದರಂತೆ ಅವರು ಇದಾಗಿದ್ದಾರೆ. ಅದು ಪ್ರೋಸೆಸ್ ಮುಗಿಯುವಷ್ಟರಲ್ಲಿ ಅವರು ಬೇರೆಯವ್ರು ಬಂದು ಗಲಾಟೆ ಮಾಡಿದ್ರಿಂದ ಆಚೆ ಹೊಡೆ ಹೋಗಿದ್ದಾರೆ. ಐಡೆಂಟಿಫಿಕೇಶನ್ ಅಂದರೆ ಓನ್ಲಿ ಆನ್ ಬೇಸ್ಡ್ ಆನ್ ದಟ್ ಡಾಕ್ಯುಮೆಂಟ್ ಅವ್ರೇನು ಪ್ರೊಡ್ಯೂಸ್ ಮಾಡಿರ್ತಾರೆ ಅದು. ಆಧಾರ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ಸ್ಟೇಷನಿಗೆ ಕೊಡ್ತೀವಿ. ಈಗೆಲ್ಲ ಒಟ್ಟಿಗೆ ಅದನ್ನೆಲ್ಲ ಸ್ಟೇಷನಿಗೆ ಕೊಡ್ತೀವಿ. ಅದೆಲ್ಲ ಸ್ಟೇಷನಿಗೆ ಕೊಡ್ತೀವಿ ನಾವು. ಕೊಡ್ತೀವಿ ಎಲ್ಲ ಸ್ಟೇಷನಿಗೆ ಕೊಡ್ತೀವಿ. ಅದೆಲ್ಲ ಕೊಡ್ತಾ ಇದೀವಲ್ಲ. ನಾವೇ ಅಂತ ಹೇಳ್ಬಿಟ್ಟು ಬರ್ತಾ ಹೋಗ್ತಾ ಯಾರು ನೋಡ್ಕೊಂಡಿದ್ರೆ ನನ್ನ ಜಮೀನು ಕದಿಯೋಕ್ಕೆ ಶುರು ಆದರು. ನನ್ನ ಜಮೀನು ಯಾವ ಥರ ಕದೀತಾರೆ, ಯಾರು ಕದೀತಾರೆ ನೋಡಿದಾಗ ಈ ಥರ ಅವ್ರದ್ದು ಇವ್ರದ್ದು ಎಲ್ಲ ಹೇಳಿದ್ರು. ಹಂಗೂ ನಾನು ಏನು ಇದು ಮಾಡಿಲ್ಲ. ಸರಿ ಗೊತ್ತಾಯ್ತು ಆಮೇಲೆ ಫುಲ್ಲಾಗಿ ಇವ್ರು ಮಾಡ್ತಾಯಿದ್ದಾರೆ ಅಂತ. ಆಮೇಲೆ ಹೇಳಿದೆ ನಾನು ಇದೆಲ್ಲ ಮಾಡಿದ್ರೆ ನನಗೆ ಗೊತ್ತು, ನಾನು ಏನು ಮಾಡಬೇಕು ಮಾಡ್ತೀನಿ. ಅರ್ಧ ಎಕರೆ 1 ಎಕರೆ ಜಮೀನೆಲ್ಲ ಇದು, 4 ಎಕರೆ ಚಿಲ್ಲರೆ ಜಮೀನು ಸುಮ್ಮನೆ ಬುಕ್ ಸರ್ಟಿ ಬಂದಿದ್ದಲ್ಲ. ನಾನು ಲಕ್ಷಾಂತರ ರೂಪಾಯಿ ಬೆಳೆದು ಹಾಕಿ ಕೂಲಿ ನಾಲಿ ಮಾಡಿ ತಂದೆ ಹಾಕಿ ಒಂದು ಆಸ್ತಿಯನ್ನು ಮಾಡಿದ್ದೆ ಮಕ್ಕಳಿಗಂತ. ಅದಕ್ಕೆ ಅದನ್ನ ಯಾರು ಇಲ್ದಿದ್ದ ಸಮಯದಲ್ಲಿ ದೋಚಕ್ಕೆ ಶುರು ಮಾಡಿದ್ರು. ಅದನ್ನ ನಿಮ್ಮ ಸಹಾಯಕ್ಕೆ ನಾವು ನಿಮ್ಮ ಹತ್ರ ಬಂದು ಹಂಗೆ ಸಹಾಯ ಹಂಗೆಲ್ಲ ಅಷ್ಟೇ ನಮ್ಮದು ಮಾಡಿರೋದೆಲ್ಲ ನಾವು ಒಳ್ಳೇದು ಮಾಡಿದ್ದೀವಿ. ಬರ್ತಾ ಹೋಗ್ತಾ ಯಾರು ನೋಡ್ಕೊಂಡಿದ್ರೆ ನನ್ನ ಜಮೀನು ಕದಿಯೋಕ್ಕೆ ಶುರು ಆದರು. ನನ್ನ ಜಮೀನು ಯಾವ ಥರ ಕದೀತು ಯಾರು ಸರ್ ಆಗಿರೋದು ಇದು 1969ರಲ್ಲಿ ಅಶ್ವತ್ಥಪ್ಪನವ್ರಿಗೆ. ಅಶ್ವತ್ಥಪ್ಪ ಅವರಿಂದ 1984ರಲ್ಲಿ ವೆಂಕಟಮ್ಮ ಅಂದ್ಬಿಟ್ಟು ಅವ್ರಿಗೆ ಪರ್ಚೇಸ್ ಆಗಿರ್ತದೆ. ಅವ್ರ ಕಡೆಯಿಂದ ನಾವು ಪರ್ಚೇಸ್ ಮಾಡಿರೋದು 1989ರಲ್ಲಿ. ನಾವು ಆವತ್ತಿಂದ ಇವತ್ತವರೆಗೂ ಪೊಸಿಷನಲ್ಲಿದ್ದೀವಿ. ನಾವು ರಾಗಿ ಬೆಳ್ಕೊಂಡಿರೋವಂಥವ್ರು. ನಮ್ಮದು ಮಾವಿನ ಗಿಡಗಳಿರೋವಂಥವು. ನಾವು ದಿನ ಬೆಳಗ್ಗೆ ಆದರೆ ನಮ್ಮದು ರೈತರ
ಕೆಲಸ ಮಾಡ್ಕೊಂಡಿರೋ ಅಂಥವ್ರು. ಈಗ ಅದು ನಮ್ಮ ಜಾಗನ ಕಬಳಿಸೋಕ್ಕೆ ಇಷ್ಟು ದಿನವೂ 1989ಇಂದನೂ 31/7/2025ವರೆಗೂ ನಮ್ಮ ತಂದೆ ಹೆಸರೇ ಬಂದೈತೆ ಪಾನಿನಲ್ಲಿ, ವಿದೌಟ್ ಎನಿ ನೋಟಿಸ್. ನಮಗೆ ನೋಟಿಸ್ ಇಶ್ಯೂ ಮಾಡಿದಿರ, ಏನೂ ಮಾಡಿದಿರ. ನಮ್ಮ ತಂದೆಯವ್ರನ್ನ ಪಾನಿ ಎಸ್ಸಿನ ಈ ಬೆಂಗಳೂರಿನಲ್ಲಿ 4 ಎಕರೆ ಒಂದು ಜಮೀನಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗೋಲ್ಮಾಲ್ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಾಕಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ. ಅಶ್ವತ್ಥಪ್ಪ ಈಗ ಬದುಕಿದಾರೋ ಸತ್ತಿದಾರೋ ಅದು ಈಗ ಸಸ್ಪೆನ್ಸಲ್ಲಿದೆ. KP ಮೂರ್ತಿಯವರ ಜಮೀನು, ಆದರೆ ಈಗ ಲಾಯರು ಯಾರ ಹೆಸರಿಗೆ ಅದನ್ನು ರಿಜಿಸ್ಟ್ರ್ ಮಾಡೋಕ್ಕೆ ಬಂದಿದ್ರು ಆ ವ್ಯಕ್ತಿಯನ್ನು ಅವ್ರು ಕರ್ಕೊಂಡು ಬಂದು ಪವರ್ TV ಮುಂದೆ ಬಿಡಬೇಕಾಗ್ತದೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಾದರೆ ಸಚಿನ್, ಈ ವಿಚಾರವಾಗಿ ಸಂಬಂಧಪಟ್ಟಂಗೆ ಈಗಾಗಲೇ ಏನು ಬೆಂಗಳೂರು ಜೊತೆಗೆ ಬೆಂಗಳೂರು ಅಕ್ಕಪಕ್ಕ ಸುತ್ತಮುತ್ತ ಇರುವಂತಹ ಭೂಮಿ ಬೆಲೆಗೆ ಅಂದ್ರೆ ಚಿನ್ನದಂತಹ ರೇಟ್ ಇದೆ. ಸೊ ಹೀಗಾಗಿ ಇಷ್ಟು ದಿನ ನಾವು ಅಂದ್ರೆ ಬೆಂಗಳೂರು ನಗರದಲ್ಲಿ ಜಮೀನನ್ನ ಅಂದ್ರೆ ಒಂದಿಷ್ಟು ಜಮೀನನ್ನ ಯಾರಾದ್ರೂ ಬೇರೆಯವರು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಆ ಜಮೀನಾಗಿರ್ಬೋದು ಸೈಟ್ ಅನ್ನ ಖರೀದಿ ಮಾಡೋದು ಕಬಳಿಸೋದನ್ನ ನೋಡಿದ್ವಿ. ಆದ್ರೆ ಇವತ್ತು ಪವರ್ ಟಿವಿ ಸುದ್ದಿ ಬಿಚ್ಚಿಡ್ತಿರುವಂತಹ ಸುದ್ದಿ ನಕಲಿ ಭೂಗಳ್ಳರನ್ನೇ ಅಂದ್ರೆ ನಕಲಿ ಜನರನ್ನೇ ಸೃಷ್ಟಿಸಿ ಇವತ್ತು 4 ಎಕರೆ ಜಮೀನನ್ನ ಒಡೆಯಲು ಮುಂದಾಗಿರುವಂತದ್ದು. ಅಂದ್ರೆ ಇದು 1984 ಅಂದ್ರೆ ಇದು ಫಸ್ಟ್ ಆಫ್ ಆಲ್ ಏನು ಅಶ್ವತ್ಥಪ್ಪ ಅನ್ನೋ ಇರ್ತಾರೆ, ಅಶ್ವತ್ಥಪ್ಪ ಬಿನ್ ಮುನಿ ಹನುಮಯ್ಯ ಅನ್ನೋರು 1984 ಅಲ್ಲಿ ಇವ್ರಿಗೆ ಅಂದ್ರೆ ಯಾರು ವೆಂಕಟಗಿರಿಯಮ್ಮ ಅನ್ನೋರಿಗೆ ಜಮೀನ್ ಮಾರಾಟ ಮಾಡ್ತಾರೆ. ಅದಾದ ನಂತರ 1989 ಅಲ್ಲಿ KP ಮೂರ್ತಿ ಅನ್ನೋರು ಈ ಜಮೀನನ್ನ ಖರೀದಿ ಮಾಡ್ತಾರೆ. ಜಮೀನನ್ನ ಖರೀದಿ ಮಾಡಿ ಇಲ್ಲಿವರೆಗೂ ಅಂದ್ರೆ 1989 ಅಲ್ಲಿ ಖರೀದಿ ಮಾಡಿದ್ರೆ ಸುಮಾರು 36 ವರ್ಷಗಳ ಕಾಲ ಅದೇ ಒಂದು 4 ಎಕರೆ ಜಮೀನಲ್ಲಿ ಉಳುಮೆ ಮಾಡ್ತಾ ಇರ್ತಾರೆ. ಸೊ ಈಗ ಏಕಾಏಕಿ ಅಂದ್ರೆ ಕಳೆದ 2-3 ತಿಂಗಳಿಂದಷ್ಟೇ ಆ ಬಾಣಸ್ವಾಡಿಯಲ್ಲಿರುವಂತಹ ಸಬ್ ರಿಜಿಸ್ಟ್ರ್ ಕಚೇರಿಯಲ್ಲಿ ಅಧಿಕಾರಿಗಳು ಜೊತೆಗೆ ಈ ಒಂದು ಅಂದ್ರೆ ನಕಲಿ ಭೂಗಳ್ಳರೇನಿದ್ದಾರೆ ಈ ಅಶ್ವತ್ಥಪ್ಪ ಅನ್ನೋರು ಈಗಾಗಲೇ ಅಶ್ವತ್ಥಪ್ಪ ಅನ್ನೋರು ಇಲ್ಲ ಅಂತ ಹೇಳಿ ಗೊತ್ತಾಗ್ತಿರುವಂತದ್ದು. ಆದ್ರೆ ನಕಲಿ ಅಶ್ವತ್ಥಪ್ಪನ ಐಡಿ ಕಾರ್ಡ್ ಅನ್ನ ಬಳಸಿ, ನಕಲಿ ಅಶ್ವತ್ಥಪ್ಪನ ಆಧಾರ್ ಕಾರ್ಡ್ ಅನ್ನ ಬಳಸಿ, ನಕಲಿ ಅಶ್ವತ್ಥಪ್ಪನನ್ನ ಸಬ್ ರಿಜಿಸ್ಟ್ರ್ ಕಚೇರಿಗೆ ತಂದು ಇವನೇ ಅಶ್ವತ್ಥಪ್ಪ ಅಂತೇಳಿ ಈಗ KP ಮೂರ್ತಿ ಅವರ 4 ಎಕರೆ ಜಮೀನನ್ನ ಮತ್ತೆ ಕಬಳಿಸಲು ಮುಂದಾಗ್ತಿರುವಂತದ್ದು. ಸೊ ಇದೆಲ್ಲವೂ ಕೂಡ ಅಂದ್ರೆ ನಮಗೆ ಪವರ್ ಟಿವಿಗೆ ಮೂಲ ಮಾಹಿತಿ ಬಂದ ತಕ್ಷಣ ಏನು ಬಾಣಸ್ವಾಡಿಯಲ್ಲಿರುವಂತಹ ಸಬ್ ರಿಜಿಸ್ಟ್ರ್ ಕಚೇರಿಗೆ ಪವರ್ ಟಿವಿ ಹೋಗ್ತಿದ್ದಂತೆ ಅಲ್ಲಿದ್ದಂತಹ ನಕಲಿ ಅಶ್ವತ್ಥಪ್ಪ ಈಗ ಎಸ್ಕೇಪ್ ಆಗಿರುವಂತದ್ದು. ಸೊ ಹೀಗಾಗಿ ಅಂದ್ರೆ ಆ ಒಂದು ನಕಲಿ ಅಶ್ವತ್ಥಪ್ಪ ಅವರನ್ನ ಕರೆ ತಂದಂತಹ ಅಡ್ವೊಕೇಟ್ಗಳು ಕೂಡ ಸಿಕ್ಕಿದ್ರು. ಆದ್ರೆ ಅಡ್ವೊಕೇಟ್ಗಳಿಗೆ ಇದು ಜಮೀನಿನ ಬಗ್ಗೆ ಆಯ್ತು ಅಥವಾ ಈ ಒಂದು ಸಬ್ ರಿಜಿಸ್ಟ್ರ್ ಏನು ಇವ್ರಿಗೆ ಹೆಸರಿಗೆ ಮಾಡಿಸ್ಕೊಡೋಕೆ ಇವ್ರಿಗೆ ಯಾವ್ದು ಮಾಹಿತಿ ಇರಲಿಲ್ಲ. ಸೊ ಹೀಗಾಗಿ ನಕಲಿ ಅಶ್ವತ್ಥಪ್ಪ ಕಾಲ್ ಕೀಳ್ತಿದ್ದಂಗೆ ತಕ್ಷಣ ಅಲ್ಲಿರುವಂತಹ ಹಿರಿಯ ಅಧಿಕಾರಿ ರಮೇಶ್ ಜೊತೆಗೆ ಉಪ ನೋಂದಣಿ ಅಧಿಕಾರಿ ಸತೀಶ್ ಏನಿದ್ದಾರೆ, ಸತೀಶ್ ಅವ್ರನ್ನ ಕೇಳಿದ್ರು ಕೂಡ ಯಾವ ಅಶ್ವತ್ಥಪ್ಪನಿಗೆ ನಾವು ದಾಖಲಾತಿಯನ್ನ ಕೊಡ್ತಾ ಇದೀವಿ, ಯಾರಿಗೆ ನಾವು ಅಂದ್ರೆ ಏನು KP ಮೂರ್ತಿ ಹೆಸರಲ್ಲಿರುವಂತಹ ಈ 4 ಎಕರೆ ಜಮೀನನ್ನ ಅಶ್ವಥ್ ಅನ್ನೋರಿಗೆ ಮಾಡ್ಕೊಡ್ತೀರಾ, ಅಶ್ವಥ್ ಅನ್ನೋ ವ್ಯಕ್ತಿ ಯಾರು ಅಂತನೂ ಕೂಡ ಐಡೆಂಟಿಫೈ ಮಾಡೋಷ್ಟು ಕೆಪಾಸಿಟಿ ಈ ಅಧಿಕಾರಿಗಳಿಗಿಲ್ಲ. ಸೊ ಯಾವಾಗ ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಮಾಡಿದ್ರೆ ಅಧಿಕಾರಿಗಳು ಸದ್ಯಕ್ಕೆ ನಮಗೂ ಗೊತ್ತಿಲ್ಲ. ಸೊ ನಾವು ಈಗಾಗಲೇ ಸುಮಾರು 80% ಅನ್ನ ನಾವು ಕೆಲಸ ಮಾಡಿದ್ವಿ. ತಕ್ಷಣ ಈಗ ನೀವು ಕೇಳ್ತಿದ್ದಂಗೆ ನಾವು ಈ ಒಂದು ಏನು ನಕಲಿ ಅಶ್ವತ್ಥಪ್ಪ ಇದ್ದಾರೆ ಅವ್ರಿಗೆ ಮಾಡ್ಕೊಡ್ಬೇಕಾಗಿದ್ದಂತಹ ಜಮೀನನ್ನ ನಾವು ಈಗಲೇ ತಡೆ ಹಿಡಿತೀವಿ ಅಂತೇಳಿ ತಡೆ ಹಿಡಿದ್ರು. ತಕ್ಷಣ ಬಾಣಸ್ವಾಡಿ ಸ್ಟೇಷನ್ಗೆ ಈ ಸಂಬಂಧಪಟ್ಟಂಗೆ ಯಾರು ಇನ್ನು ಅಶ್ವತ್ಥಪ್ಪ ಅನ್ನೋರು ಯಾರು, ಸೊ 1984 ಅಲ್ಲಿ ವೆಂಕಟಗಿರಿಯಮ್ಮ ಅನ್ನೋರಿಗೆ ಕೂಡ ಇದು ಸೇಲ್ ಆಗಿರುತ್ತೆ. ಅದ ನಂತರ 1989 ನಲ್ಲಿ KP ಮೂರ್ತಿ ಅನ್ನೋರು ಜಮೀನ್ ಖರೀದಿ ಮಾಡ್ತಾರೆ. ಆದ್ರೂ ಕೂಡ ಈ ನಕಲಿ ಅಶ್ವತ್ಥಪ್ಪ ಯಾವಾಗ ಬರ್ತಾನೆ, ಎಲ್ಲಿಂದ ಬರ್ತಾನೆ, ಇವನು ಯಾರು ಅನ್ನೋದು ಕೂಡ ಯಾವುದೇ ಮಾಹಿತಿ ಈ ಒಂದು ಸಬ್ ರಿಜಿಸ್ಟ್ರ್ ಕಚೇರಿ ಕೆಲಸ ಮಾಡುವಂತ ಅಧಿಕಾರಿಗಳು ಇರಲಿಲ್ಲ. ಸೊ ಇದ್ರ ಬಗ್ಗೆ ಪವರ್ ಟಿವಿ ಕೂಲಂಕುಷವಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ತರ್ತಿದ್ದಂಗೆ ಈಗ ಬಾಣಸ್ವಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಸಂಬಂಧಪಟ್ಟಂಗೆ ಎಲ್ಲವೂ ಕೂಡ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಜೊತೆಗೆ ಈ ಅಶ್ವತ್ಥಪ್ಪ ಜೊತೆಗೆ ಇತರರು ಸೇರಿದಂತೆ ಇವರೆಲ್ಲರೂ ಕೂಡ ಮೇಲೆ FIR ಆಗಿದೆ. ಆದ್ರೆ ಈಗ ಅಶ್ವತ್ಥಪ್ಪ ಅನ್ನೋ ಬಂದವನು KP ಮೂರ್ತಿಯಿಂದ ಈ ಆಸ್ತಿಯನ್ನ ಬರ್ಸ್ಕೊಳ್ಳೋದಕ್ಕೆ ಅಸಲಿಯೋ ಅಶ್ವತ್ಥಪ್ಪ ಅನ್ನೋನು ಅಸಲಿಯೋ ಅಥವಾ ನಕಲಿಯೋ ಅನ್ನೋದು ಕೂಡ ಈಗ ತನಿಖೆಯ ನಂತರವೇ ಗೊತ್ತಾಗಬೇಕಾಗಿದೆ. ಸಚಿನ್, ಈಗ KP ಮೂರ್ತಿಯವರು ಕಳೆದ 36 ವರ್ಷಗಳಿಂದ ಜಮೀನಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ. ಅವ್ರು ಯಾವುದಾದ್ರೂ ಡಾಕ್ಯುಮೆಂಟಿಗೆ ಸಹಿ ಏನಾದರೂ ಮಾಡಿದಾರಂತ ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ? ಮತ್ತು ಈ ಅಶ್ವತ್ಥಪ್ಪ ಅವರ ಹೆಸರಿಗೆ ರಿಜಿಸ್ಟ್ರು ಮಾಡಲಿಕ್ಕೆ ಲಾಯರ್ ಈಗ ಮುಂದಾಗಿದ್ದಾರಲ್ವಾ, ಈಗ ಅವರಿಗೀಗ ಆಗ ಸಂಬಂಧಪಟ್ಟ ಹಾಗೆ ಏನಾದರೂ ದಾಖಲಾತಿಗಳು ಏನಾದರೂ ಇದೆಯಾ? ಅಶ್ವತ್ಥಪ್ಪ ಅವರಿಗೆ ಈಗ ಸೇಲ್ ಆಗಿದೆ ಅಥವಾ ರಿಜಿಸ್ಟ್ರು ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ದಾಖಲಾತಿಗಳನ್ನು ಅಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ತೋರಿಸಿದ್ರೆ ನಿಮಗೆ ಹೇಗೆ?
ಸಚಿನ್, ಈ ವಿಚಾರ ಸಂಬಂಧಪಟ್ಟಂಗೆ ಈಗಾಗಲೇ KP ಮೂರ್ತಿ ಅವರು ಈ ದಾಖಲಾತಿ ಸಂಬಂಧಪಟ್ಟಂಗೆ ಯಾವುದೇ ರುಜುವನ್ನ ಮಾಡಿಲ್ಲ. ಯಾವುದೇ ಒಂದು ದಾಖಲಾತಿ ಕೂಡ ಬೇರೆಯವರಿಗೆ ಮಾರಾಟ ಮಾಡೋದಕ್ಕಾಗಿರ್ಬೋದು ಅಥವಾ ನಾವು ಮಾರಾಟ ಮಾಡ್ತೀವಿ ಅಂತೇಳಿ ಯಾವುದು ಕೂಡ ಸೈನ್ ಮಾಡಿರಲಿಲ್ಲ. ಆದ್ರೆ ಈ ಅಡ್ವೊಕೇಟ್ಗಳು ಈ ಒಂದು ಸಬ್ ರಿಜಿಸ್ಟ್ರ್ ಕಚೇರಿಗೆ ಕರೆ ತಂದಿದ್ರಲ್ಲ ಅಶ್ವಥಪ್ಪ ಅನ್ನೋರ್ನ ಖುದ್ದಾಗಿ ಪವರ್ ಟಿವಿಯೇ ಆ ಅಡ್ವೊಕೇಟ್ಗೆ ಕರೆ ಮಾಡಿದ್ರೆ ಈ ಸಂಬಂಧಪಟ್ಟಂಗೆ ಯಾವುದೇ ಮಾಹಿತಿಯನ್ನ ಹಂಚ್ಕೊಳ್ಳೋಕೆ ಅಡ್ವೊಕೇಟ್ ತಯಾರಿಲ್ಲ. ಬನ್ನಿ ಕೂಲಂಕುಷವಾಗಿ ಕೂತು ಮಾತಾಡೋಣ ಅನ್ನೋ ಪ್ರಯತ್ನ ಮಾಡ್ತಾ ಇದ್ರು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಅಡ್ವೊಕೇಟ್ಗಳ ಮೇಲೂ ಕೂಡ ಅನುಮಾನ ಬಂದಿತ್ತು. ಸೊ ಹೀಗಾಗಿ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಇದೆಲ್ಲದೂ ತನಿಖೆಯನ್ನ ಬಾಣಸ್ವಾಡಿ ಪೊಲೀಸರು ಈಗಾಗಲೇ ತನಿಖೆಗೆ ಮುಂದಾಗಿದ್ದಾರೆ. ಈಗ ತನಿಖೆಯ ನಂತರ ಅಸಲಿ ಅಶ್ವಥಪ್ಪ ಯಾರು ಜೊತೆಗೆ ಅಡ್ವೊಕೇಟ್ ಅನ್ನೋರು ಕರೆ ತಂದಿದ್ರು, ಆ ಕ್ಲೈಂಟ್ಗಳನ್ನ ಕರೆ ತಂದಿದ್ವಿ ಅಂತ ಹೇಳ್ತಿದ್ದಾರೆ. ಆ ಕ್ಲೈಂಟ್ಗಳು ಎಲ್ಲಿಂದ ಬಂದಿದ್ರು, ಯಾರ ಹೆಸರಲ್ಲಿ ದಾಖಲಾತಿ ಸೃಷ್ಟಿಸಿ ಯಾರ ಒಂದು ದಾಖಲಾತಿಯನ್ನ ರಿಜಿಸ್ಟರ್ ಮಾಡಿಸೋಳಕ್ ಬಂದಿದ್ರು ಅನ್ನೋದು ತನಿಖೆಯ ನಂತರವೇ ಗೊತ್ತಾಗಬೇಕಾಗಿದೆ. ಸಚಿನ್, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.